ಮಾನಿಟರಿ ಪಾಲಿಸಿ ಕಮಿಟಿ ಇದು ಯಾವ ಥರ ಟಾಪಿಕ್ ಅಂದರೆ ಇಂಟರ್ವ್ಯೂಯಲ್ಲಿ ಪ್ಯಾನಲ್ ಫೇವ್ರೆಟ್ ಅಂತ ಹೇಳ್ಬೋದು. ವಾಟ್ ಈಸ್ ಎಮ್ ಪಿ ಸಿ, ಯಾವಾಗ ಎಮ್ ಪಿ ಸಿ ಮಾಡಿದ್ರು, ಎಮ್ ಪಿ ಸಿದು ಆಬ್ಜೆಕ್ಟ್ ಏನು, ಎಷ್ಟು ಜನ ಮೆಂಬರ್ಸ್ ಇರ್ತಾರೆ, ಈ ಥರ ಕ್ವೆಶನ್ಸ್ ಕಾಮನ್. ಸೊ ನಮಗೆ ಎಷ್ಟು ಸಾಧ್ಯನೋ ಅಷ್ಟು ನೋಡ್ಕೊಳ್ಳೋಣ ಇವಾಗ. ವಾಟ್ ಈಸ್ ಮಾನಿಟರಿ ಪಾಲಿಸಿ ಕಮಿಟಿ ಅಂದರೆ ಇಟ್ಸ್ ಅ ಕಮಿಟಿ ಆಫ್ 6 ಮೆಂಬರ್ಸ್ ಬಾಡಿ ಕಾನ್ಸ್ಟಿಟ್ಯೂಟೆಡ್ ಬೈ RBI ಟು ಡಿಸೈಡ್ ರೆಪೋ ರೇಟ್ ಆ್ಯಂಡ್ ಕಂಟ್ರೋಲ್ ಇನ್ಫ್ಲೇಷನ್ ಆ್ಯಂಡ್ ಸಪೋರ್ಟ್ ದ ಗ್ರೋತ್. ಅಂದರೆ ಮಾನಿಟರಿ ಪಾಲಿಸಿ ಕಮಿಟಿಯಲ್ಲಿ 6 ಮೆಂಬರ್ಸ್ ಇರ್ತಾರೆ. ಇದು ಯಾರು ಮಾಡಿದ್ದು ಅಂದರೆ RBI ಕಾನ್ಸ್ಟಿಟ್ಯೂಟ್ ಮಾಡಿದ್ದು ಮಾನಿಟರಿ ಪಾಲಿಸಿ ಕಮಿಟಿನ. ಏನಕ್ಕೆ ಅಂತ ಕೇಳಿದರೆ ನಮ್ಮದು ಇಂಡಿಯಾದ ಎಕನಾಮಿಯಲ್ಲಿ ಇನ್ಫ್ಲೇಷನ್ ರೇಟ್ನ ಕಂಟ್ರೋಲ್ ಮಾಡೋದಕ್ಕೆ, ಹೇಗೆ ರೆಪೋ ರೇಟ್ನ ಚೇಂಜ್ ಮಾಡಿಬಿಟ್ಟು ಇನ್ಫ್ಲೇಷನ್ನ ಕಂಟ್ರೋಲ್ ಮಾಡಿರ್ತಾರೆ. ನೆಕ್ಸ್ಟ್ ಇದರಿಂದ ನಮ್ಮದು ಎಕನಾಮಿಕ್ ಗ್ರೋತ್ಗೆ ಸಪೋರ್ಟ್ ಸಿಗುತ್ತೆ. ಸೊ ದಿಸ್ ಈಸ್ ಮಾನಿಟರಿ ಪಾಲಿಸಿ ಕಮಿಟಿ. ಸೆಂಟೆನ್ಸ್ ವೈಸ್ ನೋಡ್ಕೊಂಡು ಹೋಗಿ. ನೆಕ್ಸ್ಟ್ ಯಾವಾಗ ಫಾರ್ಮ್ ಆಯಿತು ಎಮ್ ಪಿ ಸಿ ಅಂತ ಕೇಳಿದರೆ 2016. ಯಾವಾಗ ಅಂದರೆ ಅಮೆಂಡ್ಮೆಂಟ್ RBI ಆ್ಯಕ್ಟ್ 1934ನ ಅಮೆಂಡ್ಮೆಂಟ್ ಮಾಡಿದ ಮೇಲೆ ಎಮ್ ಪಿ ಸಿ 2016 ಫಾರ್ಮ್ ಆಯಿತು. ಮುಂದಿನ ಕಾನ್ಸೆಪ್ಟ್ ಅಂದರೆ ಎಮ್ ಪಿ ಸಿಯಲ್ಲಿ ಎಷ್ಟು ಮೆಂಬರ್ಸ್ ಇರ್ತಾರೆ. ಮಾನಿಟರಿ ಪಾಲಿಸಿ ಕಮಿಟಿಯಲ್ಲಿ ಒಟ್ಟು 6 ಮೆಂಬರ್ಸ್ ಇರ್ತಾರೆ. 3 ಜನ RBIಯಿಂದ ಅಪಾಯಿಂಟ್ ಆದರೆ ಇನ್ನು 3 ಜನ ಗೌರ್ಮೆಂಟ್ ಆಫ್ ಇಂಡಿಯಾಯಿಂದ ಅಪಾಯಿಂಟ್ ಆಗಿರ್ತಾರೆ. RBIಯಿಂದ ಯಾರ್ಯಾರು ಅಪಾಯಿಂಟ್ ಆಗಿರ್ತಾರೆ ಅಂದರೆ RBI ಗವರ್ನರ್, ಅವರು ಎಮ್ ಪಿ ಸಿದು ಚೇರ್ಪರ್ಸನ್ ಆಗಿರ್ತಾರೆ. ನೆಕ್ಸ್ಟು ಡೆಪ್ಯೂಟಿ ಗವರ್ನರ್ ಕೂಡ ಇರ್ತಾರೆ. ಇನ್ನೊಬ್ಬರು RBI ಅಫಿಷಿಯಲ್ ಅವರು ಇರ್ತಾರೆ. ಇವಾಗ ಪ್ರೆಸೆಂಟ್ ಎಮ್ ಪಿ ಸಿಯಲ್ಲಿ ಇರೋ 6 ಜನದ್ದು ಹೆಸರು ನೋಡ್ಕೊಳ್ಳೋಣ. ಚೇರ್ಪರ್ಸನ್ ಯಾರು ಅಂದರೆ RBI ಗವರ್ನರೇ ಆಗಿರ್ತಾರೆ. ಪ್ರೆಸೆಂಟು ಸಂಜಯ್ ಮಲ್ಹೋತ್ರಾ ಸರ್. ನೆಕ್ಸ್ಟ್ ಡೆಪ್ಯೂಟಿ ಗವರ್ನರ್ ಯಾರು ಅಂದರೆ ಪೂನಮ್ ಗುಪ್ತಾ ಮೇಡಮ್. ನೆಕ್ಸ್ಟ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಯಾರಂದರೆ ಇಂದ್ರನೀಲ್ ಭಟ್ಟಾಚಾರ್ಯ ಅವರು. ಇವರು RBIಯಿಂದ ಅಪಾಯಿಂಟ್ ಆಗಿರೋರು. ಇನ್ನು 3 ಜನ ಗೌರ್ಮೆಂಟ್ ಅವರೇ ಅಪಾಯಿಂಟ್ ಮಾಡಿರ್ತಾರೆ. ಆ ಎಕ್ಸ್ಪರ್ಟ್ಸ್ ಯಾರು ಅಂದರೆ ಪ್ರೊಫೆಸರ್ ರಾಮ್ ಸಿಂಗ್, ನೆಕ್ಸ್ಟ್ ಸೌಗತಾ ಭಟ್ಟಾಚಾರ್ಯ ಅವರು, ನೆಕ್ಸ್ಟ್ ಡಾಕ್ಟರ್ ನಾಗೇಶ್ ಕುಮಾರ್ ಅವರು. ಇವರು ಪ್ರೆಸೆಂಟ್ ಎಮ್ ಪಿ ಸಿದು ಮೆಂಬರ್ಸ್ ಆಗಿರ್ತಾರೆ. ಮಾನಿಟರಿ ಪಾಲಿಸಿ ಕಮಿಟಿಯವರು ವರ್ಷದಲ್ಲಿ ಎಷ್ಟು ಸಾರಿ ಮೀಟಿಂಗ್ ಮಾಡ್ತಾರೆ, ಈ ಒಂದು ಕ್ವೆಶ್ಚನ್ನು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಮ್ ಪಿ ಸಿ ಮೀಟ್ಸ್ ಅಟ್ಲೀಸ್ಟ್ 6 times ಇನ್ ಅ ಇಯರ್. ಯಾಕಂದರೆ ಇದು ಬೈ ಮಂತ್ಲಿ ಮೀಟಿಂಗ್, 2 ತಿಂಗಳಿಗೊಂದು ಸರಿ ಆಗೋ ಮೀಟಿಂಗು. ಸೊ ವರ್ಷಕ್ಕೆ 12 ತಿಂಗಳು 6 ಸರಿ ಮೀಟಿಂಗ್ ಮಾಡ್ತಾರೆ. ಫಾರ್ ಇನ್ ಕೇಸ್ ಆಗಿಲ್ಲ 1-2 ಸರಿ ಅಂದರೆ ಮಿನಿಮಮ್ ಎಷ್ಟು ಸರಿ ಮಾಡಬೇಕು ಅಂತ ಏನಾದರೂ ಕೇಳಿದರೆ ಕ್ರಾಸ್ ಕ್ವೆಶ್ಚನ್ನು, ಮಿನಿಮಮ್ 4 times ಮಾಡಲೇಬೇಕಾಗುತ್ತೆ, ಮ್ಯಾಕ್ಸಿಮಮ್ 6 times. ನೆಕ್ಸ್ಟ್ ಪಾಸಿಬಲ್ ಕ್ವೆಶ್ಚನ್ ಏನಿರುತ್ತೆ ಅಂದರೆ ಮಾನಿಟರಿ ಪಾಲಿಸಿ ಕಮಿಟಿದು ಮೇನ್ ಆಬ್ಜೆಕ್ಟಿವ್ ಏನು ಅಂತ. ಏನಂದರೆ ಟು ಮೇಂಟೈನ್ ದ ಪ್ರೈಸ್ ಸ್ಟೆಬಿಲಿಟಿ ಆರ್ ಕಂಟ್ರೋಲ್ ದ ಇನ್ಫ್ಲೇಷನ್ ವೈಲ್ ಸಪೋರ್ಟಿಂಗ್ ದ ಸಸ್ಟೈನಬಲ್ ಎಕನಾಮಿಕ್ ಗ್ರೋತ್. ಅಂದರೆ ಇಂಡಿಯಾದ್ದು ಎಕನಾಮಿಕ್ ಗ್ರೋತ್ನ ಸಪೋರ್ಟ್ ಮಾಡೋದು ಹೇಗೆ ಅಂದರೆ ಇನ್ಫ್ಲೇಷನ್ನ ಕಂಟ್ರೋಲ್ ಮಾಡ್ತಾ. ಅಥವಾ ಇನ್ನೊಂದು ಥರ ಏನು ಹೇಳ್ಬೋದು ಅಂದರೆ ಟು ಮೇಂಟೈನ್ ದ ಇನ್ಫ್ಲೇಷನ್ ಟಾರ್ಗೆಟ್ ಬಿಟ್ವೀನ್ 2 to 6% ಆ್ಯಂಡ್ ಸಪೋರ್ಟ್ ದ ಸಸ್ಟೈನಬಲ್ ಎಕನಾಮಿಕ್ ಗ್ರೋತ್ ಅಂತಲೂ ಹೇಳ್ಬೋದು. ಇನ್ಫ್ಲೇಷನ್ ಟಾರ್ಗೆಟ್ ಎಷ್ಟಿರುತ್ತೆ ಅಂದರೆ ±4%, ಅಂದರೆ ಮಿನಿಮಮ್ 2%, ಮ್ಯಾಕ್ಸಿಮಮ್ 6%. ಇದು ಮೇನ್ ಆಬ್ಜೆಕ್ಟಿವ್ ಎಮ್ ಪಿ ಸಿದು. ಇನ್ನೊಂದು ಪಾಸಿಬಲ್ ಕ್ವೆಶ್ಚನ್ ಏನು ಮಾಡ್ಬೋದು ಅಂದರೆ ಮಾನಿಟರಿ ಪಾಲಿಸಿ ಕಮಿಟಿದು ರೀಸೆಂಟಾಗಿ ಯಾವಾಗ ಮೀಟಿಂಗ್ ಇತ್ತು, ಅದರದ್ದು ಔಟ್ಕಮ್ ಏನು ಅಂತ ಕೇಳಿದರೆ ರೀಸೆಂಟಾಗಿ ಅಂದರೆ December 18, 2025 ಆಗಿತ್ತು. ಅದರದ್ದು ಔಟ್ಕಮ್ ಏನು ಅಂದರೆ ರೆಪೋ ರೇಟ್ದು 25 ಬೇಸಿಸ್ ಪಾಯಿಂಟ್ಸ್ ಕಡಿಮೆ ಮಾಡಿಬಿಟ್ಟು ಇವಾಗ 5.25%ಗೆ ನಿಲ್ಲಿಸಿದ್ದಾರೆ. ನೆಕ್ಸ್ಟ್ ಏನು ಸ್ಟ್ಯಾನ್ಸ್ ಇಟ್ಟಿದ್ದಾರೆ ಎಮ್ ಪಿ ಸಿ ಅವರು ಅಂತ ಕೇಳಿದರೆ ನ್ಯೂಟ್ರಲ್ ಸ್ಟ್ಯಾನ್ಸ್ ಇಟ್ಟಿದ್ದಾರೆ. ಇದು 2 ಇಂಪಾರ್ಟೆಂಟ್ ಕ್ವೆಶ್ಚನ್ ಆಗುತ್ತೆ. ನೆಕ್ಸ್ಟ್ ಮೀಟಿಂಗ್ ಯಾವಾಗ ಅಂತ ಏನಾದರೂ ಕೇಳಿದರೆ ಐ ಥಿಂಕ್ March 18 ಅನಿಸುತ್ತೆ. ಐ ಆಮ್ ನಾಟ್ ಶೋರ್. ಕರೆಕ್ಟ್ ಆನ್ಸರ್ ನಾನು ಕಮೆಂಟಲ್ಲಿ ಹಾಕ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬೇರೆ ಯಾವುದಾದ್ರೂ ಟಾಪಿಕ್ ಬಗ್ಗೆ ನಿಮಗೆ ಬೇಕು ವಿಡಿಯೋ ಅಂದರೆ ತಿಳಿಸಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಫಾರ್ ಯುವರ್ ಇಂಟರ್ವ್ಯೂ.